ನಮಸ್ಕಾರ. ಈ ದಿನ ನಾವು ವೈದಿಕ ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡೋಣ. ವಿಶೇಷವಾಗಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ವೇದಗಳ ಕಾಲದ ನಾಗರಿಕತೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾಲಘಟ್ಟ ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಹರಪ್ಪ ಸಂಸ್ಕೃತಿಯ ಪತನಾನಂತರದಲ್ಲಿ ಸುಮಾರು ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 600ರ ಮಧ್ಯಾವಧಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಅಂದರೆ ಅಥವಾ ನಾಗರಿಕತೆ ಅಂದರೆ ಈ ವೈದಿಕ ಸಂಸ್ಕೃತಿ ಅಂತೇಳಿ ನಾವಿಲ್ಲಿ ಮುಖ್ಯವಾಗಿ ಕರಿತಾ ಹೋಗ್ತೀವಿ. ಈ ಅವಧಿಯಲ್ಲಿ ವೇದಗಳು ರಚಿಸಲ್ಪಟ್ಟಿದ್ದು ಆ ಕಾಲಘಟ್ಟದ ಅಥವಾ ಆ ಯುಗದ ಸಂಪೂರ್ಣ ಮಾಹಿತಿಗಳನ್ನು ಇವು ಒಳಗೊಂಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಈ ವೈದಿಕ ಸಂಸ್ಕೃತಿ ಆರ್ಯರ ಆಗಮನದಿಂದ ಅಥವಾ ಇಂಡೋ ಆರ್ಯನರ ಪ್ರವೇಶದ ಮೂಲಕ ಭಾರತದಲ್ಲಿ ವೈದಿಕ ಯುಗ ಅಥವಾ ವೈದಿಕ ಸಂಸ್ಕೃತಿಯ ಬೆಳವಣಿಗೆಯನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇಲ್ಲಿ ವೇದಿಕ್ ಏಜ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ of the history of the ancient India. Even after the decline of Indus Valley civilization, the Vedic culture came into prominence from 1500 BC to 600 BC. During this period, they composed, the Vedic peoples who composed the Vedas or Vedic literature. Even these Vedas or the Vedic literature, which gives a clear informations about the particular period or the particular era from 1500 BC to 600 BC. The Vedic age started with the coming of the Aryans. The Vedic culture which developed in India after the Aryans or the invaders who came to India, who entered into the country or India. Aryans are the Indo-Aryans. They became nomads. They spread all over the world. One group of the, or some group of these peoples who enter into the country as early as 1500 BC. When the Aryans who enter into the country, they settled here and developed their own culture. Even today, the Indian culture was purely based on the Vedic culture, or that was a continuation of the Indian culture. ವಿಶೇಷವಾಗಿ ವೈದಿಕ ಸಂಸ್ಕೃತಿ ಆರ್ಯರ ಪ್ರವೇಶದೊಂದಿಗೆ ಪ್ರಾರಂಭವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಹಾಸುಹೊಕ್ಕಾಗಿರ್ತಕ್ಕಂಥ ಇವತ್ತಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಮೂಲ ತಳಹದಿ ಅಂದರೆ ವೈದಿಕ ಸಂಸ್ಕೃತಿ ಅಂತ ಹೇಳ್ತೀವಿ. ವೈದಿಕ ಸಂಸ್ಕೃತಿಯ ಮುಂದುವರಿದ ಭಾಗವೇ ಇಂದಿನ ಭಾರತೀಯ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ ಅಂತೇಳಿ ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ದ ಇಂಡೋ ಆರ್ಯನ್ ಮೈಗ್ರೇಷನ್ ಟು ವೈದಿಕ್ ಸಿವಿಲೈಸೇಷನ್. ಈ ವೈದಿಕ ಸಂಸ್ಕೃತಿ ಅಥವಾ ವೈದಿಕ ನಾಗರಿಕತೆಯ ಬೆಳವಣಿಗೆಯಲ್ಲಿ ಈ ಇಂಡೋ ಆರ್ಯರ ವಲಸೆ ಮೈಗ್ರೇಷನ್ ಏನಿದೆಯೋ ಇದು ಪ್ರಮುಖವಾಗಿರ್ತಕ್ಕಂಥ ನೋಡ್ತೀವಿ. ದ ಆರ್ಯನ್ಸ್ ವರ್ ಎ ಸೆಮಿ ನೊಮ್ಯಾಡಿಕ್ ಪ್ಯಾಸ್ಟ್ರಲ್ ಪೀಪಲ್. ಆರ್ಯರು ಮೂಲತಃ ಅಲೆಮಾರಿಗಳಾಗಿದ್ದು, ಅಲೆಮಾರಿಗಳಾಗಿದ್ದು ಹುಲ್ಲುಗಾವಲು ಪ್ರದೇಶಗಳಲ್ಲಿ ನೆಲೆಸಿದವರಾಗಿ ತಮ್ಮ ದನಕರುಗಳಿಗೆ ಮೇವನ್ನು ಹುಡುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ಅಲೆಮಾರಿಗಳು ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದ ಒರಿಜಿನಲ್ ಹೋಮ್ಲ್ಯಾಂಡ್ ಆಫ್ ದ ಆರ್ಯನ್ಸ್ ಈಸ್ ಎ ಮ್ಯಾಟರ್ ಆಫ್ ಡಿಬೇಟ್ with different experts suggesting different regions from where they originated. ಅಲೆಮಾರಿಗಳಾಗಿರ್ತಕ್ಕಂಥ ಪಶುಪಾಲನಾ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಆರ್ಯರು ಯಾವ ಮೂಲದವರು ಅಥವಾ ಎಲ್ಲಿಂದ ಬಂದವರು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಇದೊಂದು ಚರ್ಚೆಯ ವಿಚಾರವಾಗಿದ್ದು ಅನೇಕ ಮೂಲಗಳ ಬಗ್ಗೆ ವಾದ ವಿವಾದಗಳಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಯಾಕಂದರೆ ಸ್ಪೆಸಿಫಿಕ್ ಆಗಿ ಆರ್ಯರು ಇದೇ ಮೂಲದಿಂದ ಬಂದಿರತಕ್ಕಂಥ ಇಲ್ಲಿಯವರಂತ ಹೇಳಲಿಕ್ಕೆ ನಮಗೆ ಖಚಿತವಾದ ದಾಖಲೆಗಳಿಲ್ಲ. ಅವರ ವಿವಿಧ ಆಧಾರಗಳನ್ನಿಟ್ಟುಕೊಂಡು ಅವರ ಭಾಷೆಯ ಆಧಾರದ ಮೇಲೆ, ದೈಹಿಕ ಅಂಗರಚನೆಯ ಆಧಾರದ ಮೇಲೆ, ಜನಾಂಗೀಯ ಆಧಾರದ ಮೇಲೆ ವಿಭಿನ್ನವಾಗಿರ್ತಕ್ಕಂಥ ಭೌಗೋಳಿಕ ಜ್ಯೋತಿಷ್ಯ ಶಾಸ್ತ್ರ ಇನ್ನಿತರ ಆಧಾರಗಳಿಟ್ಕೊಂಡು ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ.
There was no a unanimous opinion about the origin of the Aryans, because nobody who knew about the original homeland of the Aryans. Most of the historians who hypothetically opinions about their origin on the basis of their language, their color, their race and other aspects. Some says they came from area around the Caspian Sea in Central Asia. Especially Professor Max Muller, who opinions that Central Asia was the original homeland of the Aryan. That is the opinion of the Max Muller. While others think they originated from the Russian steppes. The Max Muller, who opinions about the homeland of the Aryans was the Central Asia. He argued, or he opinions that on the basis of their language, the Indo-European languages, the similarities of the Indo-European languages, some basic words or the phonetics of the basic words are very familiar or very similar. Even Greek, Latin, Sanskrit, English, French and other languages. On that basis, he opinions that Central Asia was the homeland of the Aryans, according to Professor Max Muller, the German scholar. While the others think they originated from the Russian steppes. The steppes is the homeland of the Aryans. ಈ ರಷ್ಯಾದ ಸ್ಟೆಪ್ಪೀಸ್ ಪರ್ವತಗಳು ಇವರ ಮೂಲ ನೆಲೆಯಾಗಿತ್ತು ಅನ್ನೋದನ್ನು ಕೂಡ ಅಲ್ಲಿಯ ಗಿಡಮರಗಳ ಆಧಾರದ ಮೇಲೆ, ವೇದಗಳಲ್ಲಿ ಉಲ್ಲೇಖವಾಗಿದ್ದ ಗಿಡಮರಗಳನ್ನು ಆಧಾರವಾಗಿ ಇಟ್ಕೊಂಡು ಹೇಳ್ತಕ್ಕಂಥದ್ದು ನಾವು ನೋಡ್ತೀವಿ. ಬಟ್ ಬಾಲ್ ಗಂಗಾಧರ್ ತಿಲಕ್ ವಾಸ್ ಆಫ್ ದಿ ಒಪಿನಿಯನ್ ದಟ್ ದ ಆರ್ಯನ್ಸ್ ಕೇಮ್ ಫ್ರಮ್ ದ ಆರ್ಕಿಟಿಕ್ ರೀಜನ್. ಈ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಬಾಲ್ ಗಂಗಾಧರ್ ತಿಲಕ್ ರವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ನೋಡ್ತಾ ಇತ್ತು. ಆನ್ ದಿ ಬೇಸಿಸ್ ಆಫ್ ದ ಅಸ್ಟ್ರಾಲಾಜಿಕಲ್ ಬೇಸಿಸ್ ಆರ್ ಅಸ್ಟ್ರಾಲಾಜಿಕಲ್ ಸ್ಟಡೀಸ್, ತಿಲಕ್ ಒಪಿನಿಯನ್ಸ್ ಅಬೌಟ್ ಆರ್ಕಿಟೆಕ್ಟ್ ವಾಸ್ ದೇರ್ ಹೋಮ್ಲ್ಯಾಂಡ್. ಬಟ್ ದಯಾನಂದ ಸರಸ್ವತಿ ಆ್ಯಂಡ್ ಅದರ್ಸ್ ಒಪಿನಿಯನ್ ದಟ್ ಇಂಡಿಯಾ ವಾಸ್ ದೇರ್ ಹೋಮ್ಲ್ಯಾಂಡ್. ದಯಾನಂದ ಸರಸ್ವತಿ ಮತ್ತಿತರರು ಭಾರತವೇ ಅವರ ಮೂಲ ನೆಲೆ, ಹಿಮಾಲಯ ಅವರ ಮೂಲ ನೆಲೆಯಾಗಿತ್ತು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ದಟ್ ವಾಸ್ ದ ಮ್ಯಾಟರ್ ಆಫ್ ಡಿಬೇಟ್. There was no unanimous opinion among the historians because the lack of the proper evidence or the source about their origin. The Vedic age started with the Aryan occupation of Indo-Gangetic plain. ಈ ವೈದಿಕ ಸಂಸ್ಕೃತಿ ಭಾರತದಲ್ಲಿ ಪ್ರಾರಂಭವಾಗೋದು ಎಲ್ಲಿಂದ ಅಂದರೆ ಆರಂಭವಾಗ್ತಕ್ಕಂಥದ್ದು ಅವರು ಈ ಸಿಂಧೂ ಮತ್ತು ಗಂಗಾ ನದಿ ಬಯಲಿನಲ್ಲಿ ಬಂದು ನೆಲೆಸಲು ಆರಂಭಿಸಿದ ನಂತರದಲ್ಲಿದು ಪ್ರಾರಂಭವಾಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದ ಮೀನಿಂಗ್ ಆಫ್ ದ ವರ್ಡ್ ಆರ್ಯ ಮೀನ್ಸ್ ನೋಬಲ್. ಆರ್ಯ ಅಂದರೆ ನೋಬಲ್, ಶ್ರೇಷ್ಠ ಎಂಬ ಅರ್ಥವನ್ನು ಕೊಡ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ಅಥವಾ ಎಲ್ಡರ್ ಎಂಬ ಅರ್ಥವನ್ನು ಕೂಡ ಕೊಡ್ತಕ್ಕಂಥ ನೋಡ್ತಾ ಹೋಗ್ತೀವಿ. ದ ಸ್ಪೋಕ್ ಸಾಂಸ್ಕ್ರಿಟ್ ಆ್ಯಂಡ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್. ಅವರ ಭಾಷೆ ಆಗಿರ್ತಕ್ಕಂಥ ಈ ಸಂಸ್ಕೃತಿ ಏನಿದೆಯೋ ಇದೊಂದು ಇಂಡೋ ಯುರೋಪಿಯನ್ ಭಾಷೆಗಳಲ್ಲಿ ಒಂದು, ಗ್ರೀಕ್, ಲ್ಯಾಟಿನ್, ಸಂಸ್ಕೃತ, ಇಂಗ್ಲೀಷ್, ಫ್ರೆಂಚ್ ಇವುಗಳ ಜೊತೆ ಇದು ಕೂಡ ಒಂದು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸಾಕಷ್ಟು ಸಾಮ್ಯತೆಗಳು ಈ ಭಾಷೆಗಳ ಜೊತೆ ಇರ್ತಕ್ಕಂಥ ಫಾದರ್, ಫಾಟರ್, ಪಿತೃ, ಮದರ್, ಮಾಟರ್, ಮಾತೃ, ದಿಸ್ ಆರ್ ದಿ ಬ್ರದರ್, ಭ್ರಾತೃ, ದಿಸ್ ಆರ್ ದಿ ಸಿಮಿಲಾರಿಟೀಸ್ ವಿತ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್. They led a rural semi-nomadic life as compared to the Indus Valley people who were urbanized. ಆರ್ಯರು ಮೂಲತಃ ಅಲೆಮಾರಿಗಳಾಗಿದ್ದು ಒಂದು ಗ್ರಾಮೀಣ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ, ವಿಲೇಜ್ ಕಲ್ಚರ್ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ. ಯಾಕಂದರೆ ಇವರು ಅಲೆಮಾರಿಗಳಾಗಿ ಅಲ್ಲಲ್ಲಿ ನೆಲೆಸಿಕೊಂಡು ಬಂದಂಥರಾಗಿದ್ದಾರೆ, ನಗರ ಜೀವನದ ಬಗ್ಗೆ ಇವರಿಗೆ. ಆದರೆ ವೈದಿಕ ಸಂಸ್ಕೃತಿಯ ಪೂರ್ವದಲ್ಲಿದ್ದಂಥ ಸಿಂಧೂ ನಾಗರಿಕತೆ ನಗರ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು. ಸಿಂಧೂ ಜನರು ನಗರ ಸಂಸ್ಕೃತಿಯವರಾಗಿರ್ತಕ್ಕಂಥ ನಾವು ನೋಡ್ತೀವಿ. ಇಟ್ ಈಸ್ ಬಿಲೀವ್ಡ್ ದಟ್ ದೇ ಎಂಟರ್ಡ್ ಇಂಡಿಯಾ ಥ್ರೂ ದ ಕೈಬರ್ ಪಾಸ್. ಹಾಗಾದರೆ ಆರ್ಯರು ಯಾವ ಮಾರ್ಗದ ಮೂಲಕ ಬಂದರು ಅಂತ ನೋಡಿದ್ರೆ ಕೈಬರ್ ಕಣಿವೆಯ ಮೂಲಕ ಭಾರತವನ್ನು ಪ್ರವೇಶಿಸಿದರು ಎಂಬ ಒಂದು ನಂಬಿಕೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ದ ವೇದಿಕ್ ಲಿಟ್ರೇಚರ್. ನಾವು ವೈದಿಕ ಸಂಸ್ಕೃತಿಯ ಬಗ್ಗೆ ಸುಮಾರು ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 600ರ ಮಧ್ಯಾವಧಿಯ
ಆರ್ಯರ ಜನಜೀವನವನ್ನು ತಿಳಿದುಕೊಳ್ಳಲಿಕ್ಕೆ ನಮಗಿರ್ತಕ್ಕಂಥ ಪ್ರಮುಖ ಆಧಾರಗಳೇನೆಂದರೆ ವೈದಿಕ ಸಾಹಿತ್ಯ. ಈ ಹಿನ್ನೆಲೆಯಲ್ಲಿ ವೇದಗಳಂದರೆ ಏನು ಮತ್ತು ವೈದಿಕ ಸಾಹಿತ್ಯಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ನಾವು ಮುಖ್ಯವಾಗಿ ಚರ್ಚೆ ಮಾಡ್ತೀವಿ. ದ ವೇದಾಸ್ ಆರ್ ದ ಲಾರ್ಜ್ ಬಾಡೀಸ್ ಆಫ್ ರಿಲಿಜಿಯಸ್ ಸ್ಯಾಕ್ರೆಡ್ ಟೆಕ್ಸ್ಟ್. ಈ ವೇದಗಳಂದರೆ ಮುಖ್ಯವಾಗಿ ಧಾರ್ಮಿಕ ಪವಿತ್ರ ಗ್ರಂಥಗಳಾಗಿದ್ದು ಬೃಹತ್ ಪ್ರಮಾಣದಲ್ಲಿ ಇವುಗಳು ರಚನೆ ಆಗಿರ್ತಕ್ಕಂಥದ್ದನ್ನು ನಾವು ದಟ್ ಈಸ್ ಕಾಂಪೋಸ್ಡ್ ಆಫ್ ವೇದಿಕ್ ಸಾಂಸ್ಕ್ರಿಟ್ ಅಂಡ್ ಆರಿಜಿನೇಟೆಡ್ ಇನ್ ಏನ್ಷಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದ ಆರ್ಯರ ಜನಜೀವನದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ವೇದಿಕ ಸಾಹಿತ್ಯಗಳು ಬೃಹತ್ ಪ್ರಮಾಣದಲ್ಲಿ ರಚನೆಯಾಗಿದ್ದು, ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದ್ದು, ಇವು ಮೂಲತಃ ಧಾರ್ಮಿಕ ಪವಿತ್ರ ಗ್ರಂಥಗಳಾಗಿ ರೂಪುಗೊಂಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ದೇ ಫಾರ್ಮ್ ದ ಓಲ್ಡೆಸ್ಟ್ ಸ್ಕ್ರಿಪ್ಚರ್ ಆಫ್ ಹಿಂದೂಯಿಸಮ್. ಹಿಂದೂ ಧರ್ಮದ ಅತ್ಯಂತ ಪ್ರಾಚೀನ ಬರವಣಿಗೆಗಳು ಅಥವಾ ಸಾಹಿತ್ಯ ಅಂತೇಳಿ ಇದನ್ನು ಗುರುತಿಸ್ತಾ ಹೋಗ್ತೀವಿ. ಆ್ಯಂಡ್ ದ ಓಲ್ಡೆಸ್ಟ್ ಲೇಯರ್ ಆಫ್ ಸಾಂಸ್ಕ್ರಿಟ್ ಲಿಟ್ರೇಚರ್. ಸಂಸ್ಕೃತ ಸಾಹಿತ್ಯದ ಅತ್ಯಂತ ಹಳೆಯ ಭಾಗ ಅಂತೇಳಿ ನಾವು ಹೇಳ್ತೇವೆ. ದ ವೇದಾಸ್ ಆರ್ ಸೆಡ್ ಟು ಹ್ಯಾವ್ ಪಾಸ್ಡ್ ಆನ್ ಥ್ರೂ ವರ್ಬಲ್ ಟ್ರಾನ್ಸ್ಮಿಷನ್ ಫ್ರಮ್ ಒನ್ ಜನರೇಷನ್ ಟು ದಿ ನೆಕ್ಸ್ಟ್ ಜನರೇಷನ್. ಸೊ ವೇದಗಳು ಗ್ರಂಥ ರೂಪದಲ್ಲಿ ಅಥವಾ ಲಿಖಿತ ರೂಪದಲ್ಲಿ ಬರೆದಿಟ್ಟಿರ್ತಕ್ಕಂಥವಲ್ಲ. ದ ವೇದಿಕ್ ಲಿಟ್ರೇಚರ್ ಪಾಸ್ಡ್ ಫ್ರಮ್ ಒನ್ ಜನರೇಷನ್ ಟು another generation or the next generation through the verbal communication, oral communication, from mouth to mouth. The transmission of the Vedic literature from one generation to the another generation through the from mouth to mouth or verbal communication, through the verbal communication or the oral communication. ವಿಶೇಷವಾಗಿದು ಒಬ್ಬರಿಂದ ಇನ್ನೊಬ್ಬರಿಗೆ ಕಂಠಪಾಠದ ಮೂಲಕ ಅಥವಾ ಅಧ್ಯಯನದ ಮೂಲಕವೋ ಬಾಯಿಯಿಂದ ಬಾಯಿಗೆ ವರ್ಗಾವಣೆಗೊಂಡಿರ್ತಕ್ಕಂಥ ನೋಡ್ತದೆ. ದೇರ್ಫೋರ್ ದೇ ಆರ್ ಆಲ್ಸೋ ನೋನ್ ಆಸ್ ಶ್ರುತಿ. ಆದ್ದರಿಂದ ಅವುಗಳನ್ನ ಏನಂತ ಕರಿತಾರೆ ಅಂದರೆ ಶ್ರುತಿಗಳು. ಶ್ರುತಿ ಮೀನ್ಸ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಓರಲಿ ಪ್ರೊನೌನ್ಸಿಯೇಷನ್ ದಟ್ ವಾಸ್ ಕಂಟಿನ್ಯೂಡ್ ಫ್ರಮ್ ಒನ್ ಜನರೇಷನ್ ಟು ದಿ ಅನದರ್ ಜನರೇಷನ್. ದಟ್ಸ್ ವೈ ದೀಸ್ ಲಿಟ್ರೇಚರ್ಸ್ ಆರ್ ಕಾಲ್ಡ್ ಶ್ರುತಿ. ದ ವೇದಿಕ್ ಲಿಟ್ರೇಚರ್ ಕನ್ಸಿಸ್ಟ್ಸ್ ಆಫ್ 4 ವೇದಾಸ್. ವೈದಿಕ ಸಾಹಿತ್ಯ ಮುಖ್ಯವಾಗಿ 4 ವೇದಗಳನ್ನು ಒಳಗೊಂಡಿದೆ. ವಿಚ್ ಆರ್ ಋಗ್ವೇದ, ಸಾಮವೇದ, ಯಜುರ್ವೇದ ಆ್ಯಂಡ್ ಅಥರ್ವಣ ವೇದ ಅಥವಾ ಅಥರ್ವ ವೇದ. ದಿಸ್ ಆರ್ ದಿ 4 ವೇದಾಸ್ ಆಫ್ ದಿ ವೇದಿಕ್ ಲಿಟ್ರೇಚರ್. ದ ಮಂತ್ರ ಟೆಕ್ಸ್ಟ್ ಆಫ್ ಈಚ್ ಆಫ್ ದ ವೇದಾಸ್ ಈಸ್ ಕಾಲ್ಡ್ ಸಂಹಿತ. ಈ ಪ್ರತಿಯೊಂದು ವೇದಗಳಲ್ಲಿರ್ತಕ್ಕಂಥ ಮಂತ್ರಗಳನ್ನು ಏನಂತ ಕರೀತಾರೆ ಅಂದರೆ ಸಂಹಿತೆಗಳು, ವೇದ ಸಂಹಿತೆಗಳು ಅಂತೇಳಿ ಇವುಗಳನ್ನು ಕರೀತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಟೈಪ್ಸ್ ಆಫ್ ವೇದಿಕ್ ಲಿಟ್ರೇಚರ್. ವೈದಿಕ ಸಾಹಿತ್ಯದ ಪ್ರಕಾರಗಳು ಅಂತೇಳಿ ನಾವು ದೇರ್ ಆರ್ ಬ್ರಾಡ್ಲಿ 2 ಟೈಪ್ಸ್ ಆಫ್ ವೇದಿಕ್ ಲಿಟ್ರೇಚರ್. ದೇ ಆರ್ ಶ್ರುತಿ ಆ್ಯಂಡ್ ಸ್ಮೃತಿ. ಅವುಗಳು ಯಾವುವು ಅಂದರೆ ಒಂದು ಶ್ರುತಿ, ಇನ್ನೊಂದು ಸ್ಮೃತಿ ಅಂತೇಳಿ ಕರೀತಕ್ಕಂಥ ನಾವಲ್ಲಿ ನೋಡೋದು. ಶ್ರುತಿ ಮೀನ್ಸ್ ದ ವರ್ಡ್ ಶ್ರುತಿ ಫ್ರಮ್ ದ ಟರ್ಮ್ ಶ್ರುತಿ ಲಿಟ್ರೇಚರ್ ಮೀನ್ಸ್ ಟು ಹಿಯರ್. ಟು ಹಿಯರ್ ಕೇಳಿಸ್ಕೊಳ್ತಕ್ಕಂಥ ಶ್ರುತಿ. ಟು ಹಿಯರ್ ಕೇಳಿಸ್ಕೊಳ್ತಕ್ಕಂಥದ್ದು. Brahmanas, Aranyakas, Upanishads, to hear and describes the sacred text which comprise of Vedas, Brahmanas, Aranyakas, Upanishads. These are all considered as Shrutis. ಈ ಶ್ರುತಿಗಳು ಅಥವಾ ವೇದಿಕ ಸಾಹಿತ್ಯದಲ್ಲಿ ಶ್ರುತಿಗಳು ಅಂತ ಯಾವನ್ನು ಪರಿಗಣಿಸ್ತೀವಿ ಅಂದರೆ ವೇದಗಳು, ಬ್ರಾಹ್ಮಣಕಗಳು, ಉಪನಿಷತ್ತುಗಳು ಮತ್ತು ಅರಣ್ಯಕಗಳನ್ನು ಶ್ರುತಿಗಳು ಅಂತೇಳಿ ಕರೀತಾರೆ. ದ ಒರಿಜಿನಲ್ ಟೆಕ್ಸ್ಟ್ ಆಫ್ ವೇದಿಕ್ ಲಿಟ್ರೇಚರ್ ಆರ್ ದ ಪ್ರೈಮರಿ ಸೋರ್ಸ್ ಆಫ್ ದಿ ವೇದಿಕ್ ಲಿಟ್ರೇಚರ್. ದೀಸ್ ಲಿಟ್ರೇಚರ್ಸ್ ಕಾನಿಕಲ್ ಕನ್ಸಿಸ್ಟಿಂಗ್ ಆಫ್ ರಿವಿಲೇಷನ್ ಆ್ಯಂಡ್ ಅನ್ಕ್ವಶನಬಲ್ ಟ್ರೂತ್. ಇವು ಪ್ರವಚನ ಮಾಡ್ತಕ್ಕಂಥವು, ಆಮೇಲೆ ಇವನ್ನ ಪ್ರಶ್ನಾತೀತವಾಗಿರ್ತಕ್ಕಂಥವು, ಸರ್ವಕಾಲಿಕ ಸತ್ಯ ಅಂತೇಳಿ ನಂಬ್ಕೊಂಡು ಬಂದಿರತಕ್ಕಂಥದ್ದು. ಆ್ಯಂಡ್ ಈಸ್ ಕನ್ಸಿಡರ್ಡ್ ಎಟರ್ನಲ್, ಬಾಹ್ಯ ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಹಾಗಾಗಿ ಇವುಗಳು ದೀಸ್ ಲಿಟ್ರೇಚರ್ಸ್ ಆರ್ ಕನ್ಸಿಡರ್ಡ್ ಆಸ್ ದ ಫಾರ್ಮ್ ಆಫ್ ಸ್ಯಾಕ್ರೆಡ್ ಟೆಕ್ಸ್ಟ್. ಪವಿತ್ರ ಗ್ರಂಥಗಳಂತೇಳಿ ಇವನ್ನ ಪೂಜನೀಯವಾಗಿ ಕಾಣ್ತಕ್ಕಂಥದ್ದು ನಾವು ನೋಡ್ತೀವಿ. ಸೆಕೆಂಡ್ ಪಾರ್ಟ್ ಈಸ್ ಸ್ಮೃತೀಸ್. Whereas the word smriti literally means to be remembered. ನೆನಪಿಸ್ಕೊಳ್ತಕ್ಕಂಥ ಸ್ಮೃತಿ, ಟು ರಿಮೆಂಬರ್.
the first things, and which is supplementary and may change over time to time. ಇವು ಈ ಮೂಲ ಆಕರಗಳಾಗಿರ್ತಕ್ಕಂಥ ಶ್ರುತಿಗಳಿಗೆ ಪೂರಕವಾಗಿರ್ತಕ್ಕಂಥ ಸಾಹಿತ್ಯಗಳಾಗಿದ್ದು ಕಾಲಕಾಲಕ್ಕೆ ಬದಲಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಸ್ಮೃತಿ ಲಿಟ್ರೇಚರ್ ಈಸ್ ದಿ ಎಂಟೈರ್ ಬಾಡಿ ಆಫ್ ದ ಪೋಸ್ಟ್ ವೇದಿಕ್ ಕ್ಲಾಸಿಕಲ್ ಸಾಂಸ್ಕ್ರಿಟ್ ಲಿಟ್ರೇಚರ್. ಸ್ಮೃತಿಗಳು ವೇದೋತ್ತರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಸಂಸ್ಕೃತ ಸಾಹಿತ್ಯ ಕೃತಿಗಳು ಅಂತೇಳಿ ನಾವು ಕನ್ಸಿಡರ್. ಆ್ಯಂಡ್ ಕನ್ಸಿಸ್ಟ್ಸ್ ಆಫ್ ವೇದಾಂಗ, ಷಡ್ದರ್ಶನ, ಪುರಾಣ, ಇತಿಹಾಸ, ಉಪವೇದ, ತಂತ್ರಾಸ್, ಆಗಮಾಸ್, ಉಪಾಂಗಾಸ್. ಹಾಗಿದ್ರೆ ಸ್ಮೃತಿಗಳು ಅಂತ ಯಾವನ್ನು ಕರಿತೀವಿ ನಾವು ಅಂದರೆ ದ ವೇದಿಕ್ ಲಿಟ್ರೇಚರ್ ವಿಚ್ ಆರ್ ಕಾಂಪೋಸ್ಡ್ ಡ್ಯೂರಿಂಗ್ ದ ಪೋಸ್ಟ್ ವೇದಿಕ್ ಪೀರಿಯಡ್. They are Vedangas, Shaddarshana, Purana, Itihasa, Upaveda, Tantra, and Agamas, and Upangas. These are all considered as Smritis. The Vedic literature can be classified into the following categories. ಈ ಶ್ರುತಿ ಅಂತ ಏನು ಕರಿತೀವಿ ಅವರ ಮತ್ತೆ ನಾವೇನು ಮಾಡ್ತೀವಿ ಅಂದರೆ ಅದರಲ್ಲಿ ಬೇರೆ ಬೇರೆ ಭಾಗಗಳು. There are 4 Vedas. 4 ವೇದಗಳನ್ನು ನಾವು ನೋಡ್ತಾ ಹೋಗ್ತೀವಿ. The first one is the Rigveda. The Rigveda is one of the oldest literature of the Indian, not only in Indian literature, in the entire the world. It consists of 1017 hymnas or 1028 hymnas. ಕೆಲವು 1017 ಅಂತ ಹೇಳ್ತಾರೆ, ಕೆಲವು 1028 ಹಿಮ್ನಾಗಳು ಅಥವಾ ಶ್ಲೋಕಗಳನ್ನು ಒಳಗೊಂಡಿದೆ ಅಂತ ಹೇಳ್ತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ classified into the 10 mandalas or chapters. ಈ ಋಗ್ವೇದವನ್ನು 10 ಮಂಡಲಗಳಾಗಿ ಅಥವಾ 10 ಅಧ್ಯಾಯಗಳಾಗಿ ಅದನ್ನು ವಿಭಾಗ ಮಾಡಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ 2 ರಿಂದ 9ನೇ ಮಂಡಲ ಏನಿದೆ ದ ಓಲ್ಡೆಸ್ಟ್ ಫಾರ್ಮ್ ಆಫ್ ದಿ ಋಗ್ವೇದ. ಅತ್ಯಂತ ಹಳೆಯ ಭಾಗ ಯಾವುದಂತ ಹೇಳ್ತಾರೆ ಅಂದರೆ 2 ರಿಂದ 9ರವರೆಗಿನ ಅಧ್ಯಾಯಗಳನ್ನು, ಮಂಡಲಗಳನ್ನು ಅತ್ಯಂತ ಪ್ರಾಚೀನ ಋಗ್ವೇದ ಅಂತ ಹೇಳಿ. ದ ಫಸ್ಟ್ ಆ್ಯಂಡ್ ಲಾಸ್ಟ್, ಫಸ್ಟ್ ಆ್ಯಂಡ್ 10 mandalas are newly formed by the or newly consisted, or these 2 chapters additionally added by the later period, especially the 10th mandala is known as a Purusha Sukta, which described the 4 varnas: Brahmana, Kshatriya, Vaishya, and Shudra. That is the one of the most significance of the Purusha Sukta. But in literary, this mandala or this chapter was additionally added in a later period. That is the opinion of some group of the historians. Next one is Samaveda, especially the Rigveda, which gives the clear informations about the Vedic people who settled on the banks of river Indus and its tributaries around 1500 BC to 1000 BC. ಈ ಋಗ್ವೇದ ಪ್ರಮುಖವಾಗಿ ಯಾವ ಮಾಹಿತಿ ನಮಗೆ ಒದಗಿಸ್ಕೊಡ್ತಂದ್ರೆ ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ಸ್ ಅಬೌಟ್ ದ ವೇದಿಕ್ ಪೀಪಲ್ ಆರ್ ದ ಆರ್ಯನ್ಸ್ ಹೂ ಸೆಟಲ್ಡ್ ಇನ್ ದ ಬ್ಯಾಂಕ್ಸ್ ಆಫ್ ರಿವರ್ ಇಂಡಸ್ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಅರೌಂಡ್ 1500 BC to 1000 BC. ಈ ಋಗ್ವೇದ ಪ್ರಮುಖವಾಗಿ ಕ್ರಿಸ್ತಪೂರ್ವ 1500 ರಿಂದ 1000 ಮಧ್ಯಾವಧಿಯಲ್ಲಿ ಆರ್ಯರು ಭಾರತವನ್ನು ಪ್ರವೇಶಿಸಿ ಸಿಂಧೂ ಮತ್ತು ಅದರ ಉಪನದಿ ದಂಡೆಗಳ ಮೇಲೆ ನೆಲೆಸಿರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಈ ಋಗ್ವೇದವನ್ನು ರಚಿಸಲಾಯಿತು. ಹಾಗಾಗಿ ಆ ಕಾಲಘಟ್ಟದ ಆರ್ಯರ ಜನಜೀವನದ ಮೇಲೆ ಋಗ್ವೇದ ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. Moreover, this was considered as the oldest literary works of the entire world. ಪ್ರಪಂಚದ ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂತ ಹೇಳಿದ್ರೆ ನಾವು ಪರಿಗಣಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಎರಡನೇ ಸಾಮವೇದ. ಸಾಮವೇದ ಇಟ್ಸ್ ಆಲ್ಸೋ ಒನ್ ಆಫ್ ದ ರಿಲಿಜಿಯಸ್ ಟೆಕ್ಸ್ಟ್ ವಿಚ್ ಡಿಸ್ಕ್ರೈಬ್ಡ್ ದ ರಿಚುವಲ್ಸ್ ಆಫ್ ಆರ್ಯನ್ಸ್. ಎಸ್ಪೆಷಲಿ ದ ಸಾಮವೇದ ಈಸ್ ಇನ್ ಎ ಪೊಯೆಟಿಕ್ ಫಾರ್ಮ್ ಆಫ್ hymnas. ಋಗ್ವೇದ ಇನ್ ಎ prose form, but the Samaveda, which describes the poetic form of the hymnas during the sacrifice or the rituals of the Vedic peoples. Yajurveda
The books of sacrificial prayers, that's also one of the religious text. Sacrificial prayers of two divisions, black Yajurveda and white Yajurveda. ಎರಡು ಗುಂಪುಗಳಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಇದು ಕೂಡ ಬಲಿದಾನಗಳ ಬಗ್ಗೆ, ಯಜ್ಞ ಯಾಗಾದಿಗಳ ಬಗ್ಗೆ ಇದು ಪ್ರಾರ್ಥನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾಹಿತ್ಯ ಕೃತಿಯಾಗಿದ್ದು, ವಿಶೇಷವಾಗಿದ್ದು ಎರಡು ಭಾಗಗಳನ್ನು ಒಳಗೊಂಡಿದೆ. ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತೇಳಿ ಎರಡು ಭಾಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು. The last one, Atharva Veda, which contains the evil spirits, magic and demons. Especially this Veda did not consider as a Vedic literature. Beyond these, the above threes are considered as a Trayi, the sacred text. But Atharva Veda did not describe any religious rituals. It contains a spiritual spirits or the evil spirits or the magic, demons and other hypnotic skills. That is the one of the Vedic literature. Even this Veda was composed in a later part of the later Vedic period. Both Samaveda, Yajurveda and Atharva Veda, these three Vedas were composed during later period. Especially the Vedic people, the Aryans who migrated from Indus region to Gangetic Plain. When the Aryans who settled in Gangetic Plain and who established their great imperialistic empires and extend their agricultural activities, even the development of the urbanization, and that time these three Vedas were composed by the Aryans. Especially these three Vedas are considered as a later Vedic period or later Vedic age. Next, another one is Brahmanas. This is also one of the Vedic literature. They are the prose text that explain the hymnas in the Vedas. ವೇದಗಳ ವಿವರಣೆಗಳನ್ನು ಒಳಗೊಂಡಿರ್ತಾರೆ, ಗದ್ಯ ರೂಪದಲ್ಲಿ ವಿವರಣೆಗಳನ್ನು ಒಳಗೊಂಡಿರ್ತಕ್ಕಂಥವನ್ನು ಬ್ರಾಹ್ಮಣಗಳನ್ನು ಕರೀತಕ್ಕಂಥದ್ದು ನಾವು. ಅಂಡ್ ಆರ್ ಆಲ್ಸೋ ಕ್ಲಾಸಿಫಿಕೇಶನ್ ಆಫ್ ಸಾಂಸ್ಕ್ರಿಟ್ ಟೆಕ್ಸ್ಟ್ ದಟ್ ಆರ್ ಎಂಬೆಡೆಡ್ ವಿತಿನ್ ಈಚ್ ವೇದ, ಇನ್ಕಾರ್ಪೊರೇಟಿಂಗ್ ಮಿತ್ಸ್ ಆ್ಯಂಡ್ ಲೆಜೆಂಡ್ಸ್ ಟು ಎಕ್ಸ್ಪ್ಲೈನ್ ಆ್ಯಂಡ್ ಇನ್ಸ್ಟ್ರಕ್ಟ್ ಬ್ರಾಹ್ಮಿನ್ಸ್ ಆನ್ ದಿ ಪರ್ಫಾರ್ಮೆನ್ಸ್ ಆಫ್ ವೇದಿಕ್ ರಿಚುವಲ್ಸ್. ಹೆಸರೇ ಸೂಚಿಸುವಂಥ ಬ್ರಾಹ್ಮಣಗಳು, ಈ ಬ್ರಾಹ್ಮಣ ಪುರೋಹಿತರುಗಳು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಪುರಾಣ ಮತ್ತು ದಂತಕಥೆಗಳ ರೂಪದಲ್ಲಿ ಇವುಗಳನ್ನು ಸಂಯೋಜಿಸಿ ವೇದಾಧ್ಯಯನಕ್ಕೆ ಸಂಬಂಧಿಸಿದಂತೆ ಅಥವಾ ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಶ್ಲೇಷಣೆಗಳನ್ನು ಅಥವಾ ವಿವರಣೆಗಳನ್ನು ಒಳಗೊಂಡಿರ್ತಕ್ಕಂಥ ಸಾಹಿತ್ಯ ಭಾಗವನ್ನು ಬ್ರಾಹ್ಮಣಗಳು ಅಂತ ಕರೀತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ವೇದಗಳಿಗೂ ಕೂಡ ಪ್ರತ್ಯೇಕವಾದ ಬ್ರಾಹ್ಮಣಗಳಿರ್ತಕ್ಕಂಥದ್ದು ನಾವು. ಈಚ್ ವೇದ ಹ್ಯಾಸ್ ಒನ್ ಆರ್ ಮೋರ್ ಆಫ್ ಇಟ್ಸ್ ಓನ್ ಬ್ರಾಹ್ಮಣಾಸ್. ಋಗ್ವೇದ, ಐತರೇಯ ಮತ್ತು ಕೌಶಿತಕಿ ಬ್ರಾಹ್ಮಣಗಳು ಋಗ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಜುರ್ವೇದಕ್ಕೆ ತೈತರೇಯ ಮತ್ತು ಶತಪಥ ಬ್ರಾಹ್ಮಣಗಳು ಯಜುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಸಾಮವೇದಕ್ಕೆ ಚಾಂದೋಗ್ಯ ಬ್ರಾಹ್ಮಣ ಹಾಗೂ ಗೋಪಥ ಬ್ರಾಹ್ಮಣ ಅಥರ್ವ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಒಂದೊಂದು ವೇದಗಳಿಗೂ ಪ್ರತ್ಯೇಕವಾಗಿ ಬ್ರಾಹ್ಮಣಗಳಿರ್ತಕ್ಕಂಥ ಅಂದ್ರೇನು, ದ ಎಕ್ಸ್ಪ್ಲನೇಟರಿ ನೋಟ್ಸ್ ಆಫ್ ದಿ ವೇದಿಕ್ ಹಿಮ್ನಾಸ್. ವೇದಗಳ ಶ್ಲೋಕಗಳಿಗೆ ವಿವರಣೆಗಳನ್ನು, ಅಡಿಷನಲ್ ಇನ್ಫಾರ್ಮೇಷನ್ಸನ್ನು ಒಳಗೊಂಡಿರ್ತಕ್ಕಂಥವು ಯಾವಂದರೆ ಬ್ರಾಹ್ಮಣಕಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅರಣ್ಯಕಗಳು ಕೂಡ ವೈದಿಕ ಸಾಹಿತ್ಯದ ಒಂದು ಪ್ರಕಾರ. ದೀಸ್ ಆರ್ ಕಾಲ್ಡ್ ಫಾರೆಸ್ಟ್ ಬುಕ್ಸ್. ಹೆಸರೇ ಸೂಚಿಸುವಂಥ ಅರಣ್ಯ ಪುಸ್ತಕಗಳು, ಅರಣ್ಯಗಳಲ್ಲಿ ರಚನೆ ಆಗಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. The sages who composed these books in forest, sacrificial rituals are interpreted by Aranyakas. ವಿಶೇಷವಾಗಿ ಅರಣ್ಯಗಳಲ್ಲಿರ್ತಕ್ಕಂಥ ಋಷಿಮುನಿಗಳು ಇವುಗಳನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಸ್ಯಾಕ್ರಿಫಿಷಿಯಲ್ ರಿಚುವಲ್ಸ್ ಆರ್ ಇಂಟರ್ಪ್ರಿಟೆಡ್ ಬೈ ಅರಣ್ಯ.
ಅರಣ್ಯಕಗಳಲ್ಲಿ ಈ ಯಜ್ಞ ಯಾಗಾದಿಗಳಲ್ಲಿ ಅನುಸರಿಸ್ತಕ್ಕಂಥ ಆಚರಣೆಗಳ ಬಗ್ಗೆಯೂ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಇನ್ ಎ ಸಿಂಬಾಲಿಕ್ ಆ್ಯಂಡ್ ಫಿಲಾಸಫಿಕಲ್ ವೇ. ಯಾವ ರೂಪದಲ್ಲಿ ವಿವರಣೆಯನ್ನು ನೀಡ್ತಾ ಅಂದರೆ ತತ್ವಶಾಸ್ತ್ರೀಯ ಆಧಾರದ ಮೇಲೆ ಅಥವಾ ತತ್ವಜ್ಞಾನದ ರೂಪದಲ್ಲಿ ಅಥವಾ ಸಾಂಕೇತಿಕವಾಗಿ ಕೆಲವೊಂದು ಮಾಹಿತಿಗಳನ್ನು ನೀವು ವಿವರಿಸ್ತಕ್ಕಂಥದ್ದು. ದೇರ್ ಆರ್ ಮೆನಿ ಅರಣ್ಯಕಾಸ್, ಮೋರ್ ದೆನ್ 108 ಅರಣ್ಯಕಾಸ್ ದೇ. ಅಮಾಂಗ್ ದೆಮ್ ಕೌಶಿತಕಿ, ತೈತರೇಯ, ಐತರೇಯ, ಜೈಮಿನಿಯ, ಆಮೇಲೆ ಬೃಹದಣ್ಯಕ. ದಿಸ್ ಆರ್ ದಿ ಇಂಪಾರ್ಟೆಂಟ್ ಅರಣ್ಯಕಾಸ್. ಈವನ್ ದ ಎಪಿಕ್ಸ್ ರಾಮಾಯಣ ಆ್ಯಂಡ್ ಮಹಾಭಾರತ, these are also the most important literary works. And Upanishads. Upanishads means to sitting near the Guru for the purpose of communication the sacred doctrine of knowledge. ಈ ಪವಿತ್ರವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಳ್ಳಲು ಅಥವಾ ಜ್ಞಾನದ ಬಗ್ಗೆ ಚರ್ಚೆ ನಡೆಸಲು ಗುರುವಿನ ಬಳಿ ಕುಳಿತುಕೊಂಡು ಪಡೆದ ಜ್ಞಾನವನ್ನು ಏನಂತ ಕರೀತಾರೆ ಅಂದರೆ ಉಪನಿಷತ್ಸ್ ಅಂತ ಹೇಳ್ತಾರೆ. ಉಪನಿಷತ್ ಮೀನ್ಸ್ ಟು ಸಿಟಿಂಗ್ ನಿಯರ್, ಹತ್ತಿರದಲ್ಲಿ ಕುಳಿತುಕೊಳ್ತಾರೆ ಅಂದರೆ ಗುರುವಿನ ಬಳಿ ಕುಳಿತುಕೊಳ್ತಕ್ಕಂಥದ್ದು. ದ ಕಾನ್ಸೆಪ್ಟ್ ಆಫ್ ಆತ್ಮನ್ ಆ್ಯಂಡ್ ಬ್ರಾಹ್ಮನ್ ಆರ್ ಮೇಜರ್ಲಿ ಎಕ್ಸ್ಪ್ಲೈನ್ಡ್ ಬೈ ಉಪನಿಷತ್ಸ್. ಮುಖ್ಯವಾಗಿ ಇದರಲ್ಲಿ ಯಾವ ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಮಾಡಲಾಗುತ್ತೆ? ಆತ್ಮ ಮತ್ತು ಬ್ರಹ್ಮ ಅಂದರೆ ಈ ಮೋಕ್ಷ ಸಾಧನೆಯ ಮಾರ್ಗದಲ್ಲಿ ಪರಮಾತ್ಮ ಮತ್ತು ದೇವರು ಮತ್ತು ಆತ್ಮ ಅಂದರೆ ಸೋಲ್ ಆ್ಯಂಡ್ ಗಾಡ್. ಆತ್ಮ ಮೀನ್ಸ್ ಸೋಲ್, ಇಂಡಿವಿಜುವಲ್ ಸೋಲ್. ಬ್ರಹ್ಮನ್ ಮೀನ್ಸ್ ಸುಪ್ರೀಂ ಸ್ಪಿರಿಟ್ ಆರ್ ಗಾಡ್. ಈ ಎರಡರ ನಡುವಿನ ಸಂಬಂಧಗಳ ಬಗ್ಗೆ, ಆತ್ಮ ಪರಮಾತ್ಮನ ನಡುವಿನ ಸಂಬಂಧಗಳ ಬಗ್ಗೆ, ಆ್ಯಂಡ್ ಟು ಅಟೈನ್ ದ ಸಾಲ್ವೇಷನ್, ಮೋಕ್ಷ ಸಾಧನೆಯ ಬಗ್ಗೆ, ಇವುಗಳಲ್ಲಿ ವಿವರಣೆಗಳನ್ನು ನೋಡೋದು. ಫಿಲಾಸಫಿಕಲ್ ಎಕ್ಸ್ಪ್ಲನೇಷನ್ಸ್ ಅಬೌಟ್ ಆರ್ ಇಂಟರ್ಪ್ರಿಟೇಷನ್ ಅಬೌಟ್ ದ ಆತ್ಮ ಆ್ಯಂಡ್ ಬ್ರಹ್ಮ ಆರ್ ಟು ಅಟೈನ್ ದ ಸಾಲ್ವೇಷನ್. ಇಟ್ ಕಂಟೈನ್ಸ್ ಫಿಲಾಸಫಿಕಲ್ ಐಡಿಯಾಸ್ ಅಬೌಟ್ ದ ಫಾಲೋಯಿಂಗ್ ಕಾನ್ಸೆಪ್ಟ್ಸ್ ಆಫ್ ಸ್ಯಾಕ್ರಿಫೈಸ್, ಬಾಡಿ ಆ್ಯಂಡ್ ಯೂನಿವರ್ಸ್. ವಿಶೇಷವಾಗಿ ಈ ಉಪನಿಷತ್ತುಗಳು ತತ್ವಶಾಸ್ತ್ರೀಯ ವಿಚಾರಗಳನ್ನು ಒಳಗೊಂಡಿದೆ. ಬಲಿದಾನಗಳ ಬಗ್ಗೆ, ಬಾಡಿ ದೇಹದ ಬಗ್ಗೆ ಮತ್ತು ಈ ವಿಶ್ವದ ಬಗ್ಗೆ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ದ ವೇದಿಕ್ ಲೈಫ್ ಆಫ್ ದ ಆರ್ಯನ್ಸ್ ಆರ್ ದ ಲೈಫ್ ಆಫ್ ದಿ ಆರ್ಯನ್ಸ್ ಡ್ಯೂರಿಂಗ್ ವೇದಿಕ್ ಕಲ್ಚರ್.